ಡೀಸೆಲ್ ದರ ಏರಿಕೆ ಹಾಗೂ ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಈಗಾಗಲೇ ಕೂಡ ಕರ್ನಾಟಕ ರಾಜ್ಯ ಮಾಲೀಕರ ಸಂಘ ಈಗಾಗಲೇ ಲಾರಿ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಣ್ಮುಗಪ್ಪ ಅವರು ನನ್ನ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ತಮಗೆ ನಮಸ್ಕಾರ. ಯಾವತ್ತಿನಿಂದ ಮುಷ್ಕರ ಆರಂಭ ಆಗುತ್ತೆ ಸರ್? 14ನೇ ತಾರೀಕು ಮಧ್ಯರಾತ್ರಿ 12 ಗಂಟೆಯಿಂದ ಮುಷ್ಕರ ಪ್ರಾರಂಭ ಆಗುತ್ತೆ. ಇಡೀ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿದೆ, ಹಿಟ್ ಅಂಡ್ ರನ್ ಕೇಸಲ್ಲಿ ಕೇಂದ್ರ ಸರ್ಕಾರ ವಿರುದ್ಧ ನಾವು ಮಾಡಿರೋ ಕೆಲಸ. ಆದ್ರೂ ಅವರು ಎಲ್ಲಿ ನೋಡು ರೋಡಲ್ಲಿ ಆ ಚಾಲಕರು ಗಾಡಿನ ಹಾಕ್ಬಿಟ್ಟು ಹೋಗ್ಬಿಟ್ರು. ಆ ಥರ ಪರಿಸ್ಥಿತಿ ಈಗ ಬಂದ್ಬಿಟ್ಟಿದೆ. ಎಂಟೈರ್ ಸ್ಟೇಟ್ಗೆ, ಇಡೀ ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಅಂತ ಎಂಟೈರ್ ಕಂಟ್ರಿಯಿಂದ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಅದೇ ಥರ ಇಲ್ಲಿ ಲೋಕಲ್ನಲ್ಲಿ ಜಲ್ಲಿ ಮಣ್ಣು ಓಡಿಸೋರಾಗಲಿ, ಟ್ರೈಲರ್ನವರಾಗಲಿ, ಅದೇ ಥರ ಈ ಮೀಡಿಯಮ್ ಗೂಡ್ಸ್ ವೆಹಿಕಲ್ನವರಾಗಲಿ, ಅದೇ ಥರ LPG ಟ್ಯಾಂಕರ್ಸ್ ಅಸೋಸಿಯೇಷನ್ ಆಲ್ರೆಡಿ ಲೆಟ್ರ್ ಬಂದುಬಿಟ್ಟಿದೆ, ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಮನೆಗೆ ಸಿಲಿಂಡರ್ ಕಳಿಸ್ತಾರಲ್ಲ ಅದು ಕೂಡ, ಅದೇ ಥರ APMC ಯಾರ್ಡು, ಚೇಂಬರ್ ಆಫ್ ಕಾಮರ್ಸು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಖಂಡಿತ ಇದನ್ನು ಮಾಡಲೇಬೇಕೆಂಬ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಸರ್, ಈಗ ನಾಳೆ ಮಧ್ಯರಾತ್ರಿ ಎಷ್ಟೊತ್ತಿನಿಂದ ಈ ಒಂದು ಮುಷ್ಕರ ಆರಂಭವಾಗುತ್ತೆ? ನಾಳೆ ಮಧ್ಯರಾತ್ರಿ 12 ಗಂಟೆಯಿಂದ ಯಾವುದೇ ಗಾಡಿ ಕರ್ನಾಟಕ ಒಳಗಡೆ ಬರಲ್ಲ. ಅದೇ ಥರ ನಾಳೆ ಲೋಡಿಂಗೇ ಏನೂ ಇರೋದಿಲ್ಲ ಲೋಕಲಲ್ಲಿ. ಸುಮಾರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ 690ರಿಂದ 700 ಗೂಡ್ಸ್ ಆಫೀಸೆಲ್ಲ ಕಂಪ್ಲೀಟ್ ಬಂದ್ ಮಾಡ್ತಾ ಇದ್ದಾರೆ. ಎಲ್ಲ ಫ್ಯಾಕ್ಟ್ರಿಗೂ ಲೆಟರ್ ಕೊಟ್ಟಾಗಿದೆ. ಅದೇ ಥರ ಎಲ್ಲ ಕೈಗಾರಿಕೆಗೂ ಕೊಟ್ಟಾಗಿದೆ. ಜ್ಯೂಸ್ ಫ್ಯಾಕ್ಟ್ರಿ ಆಗಲಿ, ಬೀರ್ ಫ್ಯಾಕ್ಟ್ರಿ ಆಗಲಿ, ಮೈಸೂರಲ್ಲಾಗಲಿ, ಎಲ್ಲ ಕಡೆ ಕೊಟ್ಟಾಗಿದೆ. ಸಂಪೂರ್ಣ ಬಂದಿರುತ್ತೆ. ಅದೇ ಥರ ನಾಳೆ ಏರ್ಪೋರ್ಟ್ ಟ್ಯಾಕ್ಸಿಯವರು ಕೂಡ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಎಂಟೈರ್ ಬಂದು 6 ಲಕ್ಷ ಗಾಡಿಗಳು ಯಾರೇ ರೋಡು ಬರೋದಿಲ್ಲ. ಬಿಟಮಿನ್ ಗಾಡಿ ಆಗಲಿ, ಟ್ಯಾಂಕರ್ ಲೋಡ್ ಗಾಡಿ ಆಗಲಿ, ಅದೇ ಥರ ಆ್ಯಸಿಡ್ ಲೋಡ್ ಮಾಡ್ಕೊಂಡು ಹೋಗೋ ಗಾಡಿ ಆಗಲಿ, ಇವರೆಲ್ಲರೂ ಯಾರು ಓಡಿಸಲ್ಲ ಎಂಬ ತೀರ್ಮಾನನ ತಗೊಂಡಾಗಿದೆ. ಸರ್, ಈ ಒಂದು ಮುಷ್ಕರಕ್ಕೆ ಪ್ರಮುಖವಾದಂಥ ಕಾರಣಗಳೇನು ಸರ್? ನಾವು ಮುಷ್ಕರ ಮಾಡಿ ಸರ್ಕಾರ ತಿಳ್ಕೋಬೇಕು. 8 ವರ್ಷ ಆಯಿತು. ಮಾನ್ಯ ಸಿದ್ದರಾಮಯ್ಯನವರು 6 ವರ್ಷ ಮುಂದೆ 5 ರೂಪಾಯಿ ಡೀಸೆಲ್ ಪ್ರೈಸು ಕಡಿಮೆ ಮಾಡಿದ್ರು ನಮಗೆ. ಕಾರಣ ಏನಂದರೆ, ನಿರ್ರಾಜ್ಯಗಳಲ್ಲಿ ನಮಗನ ಜಾಸ್ತಿ ಇರೋ ಕಾರಣ ಇವರು ಕಡಿಮೆ ಮಾಡಿದ್ರು. ಅದರಿಂದ ನಿರ್ರಾಜ್ಯಗಳಿಂದ ಕೋಟ್ಯಾಂತರ ರೂಪಾಯಿ ಸರ್ಕಾರ ಬೊಕ್ಕಸಕ್ಕೆ ಬರ್ತಾ ಇದೆ. ಈಗ ಏಕಾಏಕಿ 7 ತಿಂಗಳ ಒಳಗಡೆ 7 ವರ್ಷದಲ್ಲಿ ನಾವು ಮುಷ್ಕರಂಬೋ ಸಬ್ಜೆಕ್ಟೇ ಎತ್ತಿಲ್ಲ. ಚೆನ್ನಾಗಿ ಎಲ್ಲ ತಿಳ್ಕೋಬೇಕು. ಕಾಂಗ್ರೆಸ್ ಐ ಗೌರ್ಮೆಂಟ್ ಬಂದ ಮೇಲೆ ಇದ್ರ ತನಕ ಮುಷ್ಕರನೇ ಮಾಡಿಲ್ಲ ನಾವು. ಈ 7 ತಿಂಗಳು ಬಿಟ್ಟು ಈ 7 ತಿಂಗಳ ಒಳಗಡೆ ಸುಮಾರು 5 ರೂಪಾಯಿ 50 ಪೈಸಾ ಜಾಸ್ತಿ ಆಗಿದೆ ಡೀಸೆಲ್ಲು. ಹೆಂಗೆ ನಾವು ಓಡ್ಸೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಬೇಕು. ನಿರ್ರಾಜ್ಯಗಳಲ್ಲಿ ನಮಗನ ಕಡಿಮೆ ಇದೆ, ಜಾಸ್ತಿ ಇದೆ ಸಬ್ಜೆಕ್ಟ್ ಇಲ್ಲಿ ಬರೋದಿಲ್ಲ. ನಿರ್ರಾಜ್ಯಗಳಲ್ಲಿ ಇರೋ ರೇಟ್ನ ಇವರು ಈಕ್ವಲ್ ಆಗಿದೆ. ಈಗ ತಮಿಳ್ನಾಡಿಗೆ ಈಕ್ವಲ್ ಆಯಿತು, ಮಹಾರಾಷ್ಟ್ರಗೆ 50 ಪೈಸಾ ಈಕ್ವಲ್ ಆಯಿತು. ಅದರಿಂದ ಸರ್ಕಾರ ಬೊಕ್ಕಿಸಕ್ಕೆ ಬರೋ ದುಡ್ಡು ಒಂದು ದಿನಕ್ಕೆ 5 ಕೋಟಿ ಮೇಗೆ ಲಾಸ್ ಆಗ್ತಾ ಇದೆ ಸರ್ಕಾರಕ್ಕೆ. ಅದು ಅವರಿಷ್ಟ, ಲೆಕ್ಕ ನೋಡ್ಕೊಳ್ಳಿ. ಸಾಮಾನ್ಯ ಜನಗಳು ಇದರಿಂದ ಭಾಳ ದುಡ್ಡು ತೊಂದರೆ ಅನುಭವಿಸ್ತಾರೆ. ರೈತರು ಟ್ರ್ಯಾಕ್ಟರ್ಗೆ ಡೀಸೆಲ್ ಹಾಕ್ದಿರ ಪರದಾಡ್ತಾ ಇದ್ದಾರೆ. ಅದೇ ಥರ ಫಾರ್ಮರ್ಸ್ಗೆ ಎಷ್ಟು ತೊಂದರೆ ಆಗಿದೆ ಹೇಳೋಕ್ಕಾಗಲ್ಲ. ಇಲ್ಲಿ ಒಂದು ದಿನಕ್ಕೆ 4,000 ಗಾಡಿ ಮ್ಯಾಗೆ ಮೀಡಿಯಂ ವೆಹಿಕಲ್ಸ್ ಲೋಡ್ ಮಾಡ್ಕೊಂಡು ತುಂಬ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ತರಕಾರಿ ಗಿರ್ಕಾರಿ ಎಲ್ಲ ಲೋಡ್ ಮಾಡ್ಕೊಂಡು ಬರ್ತಾರೆ. ರಾಮನಗರಲ್ಲಿ, ಚನ್ನಪಟ್ಟಣ ಆಗಲಿ, ಅದೇ ಥರ ಹೊಸಕೋಟೆ ಆಗಲಿ, ಚಿಂತಾಮಣಿ, ಸಿದ್ದಲಘಟ್ಟ ಆಗಲಿ, ಆನೆಕಲ್ಲಾಗಲಿ, ಮೈಸೂರಲ್ಲಿ ಬಿಡದಿ ಆಗಲಿ, ಸುಮಾರು ರೈತರು ಬರೋದು ಅವ್ರಿಗೆಲ್ಲ ಭಾಳ ದೊಡ್ಡ ಎಚ್ಚರ ಆಗಿದೆ. ಡೀಸೆಲ್ ರೇಟು ಅಬ್ನಾರ್ಮಲ್ ಆಗೋಗ್ಬಿಡುತ್ತೆ. ಅದರಿಂದ ಈ ಒಂದು ಮುಷ್ಕರ ಎಷ್ಟು ದಿನಗಳ ಕಾಲ ನಡೆಯಲಿದೆ ಸರ್? 5 ಬೇಡಿಕೆ ಸರ್ಕಾರ ಹತ್ತಿಟ್ಟಿದ್ದೀವಿ. ಮೊದಲನೇದು ಬೇಡಿಕೆ ಡೀಸೆಲ್ ಪ್ರೈಸು ಕಡಿಮೆ ಮಾಡಿದೀರಾ ನಾವು ಮುಷ್ಕರನ ವಾಪಸ್ ತಗೊಳ್ಳಲ್ಲ. ಅದೇ ಥರ ಬಾರ್ಡರ್ ಚೆಕ್ ಪೋಸ್ಟ್, ಇಡೀ ಭಾರತ ದೇಶದಲ್ಲಿ 14 ಬಾರ್ಡರ್ ಚೆಕ್ ಪೋಸ್ಟು, 14 ಸ್ಟೇಟಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್, RTO ಚೆಕ್ ಪೋಸ್ಟು ತೆಗೆದಾಕಿದ್ದಾರೆ. ಕರ್ನಾಟಕದಲ್ಲಿ ಇನ್ನೂ ಯಾಕೆ ತೆಗೆದಿಲ್ಲ ಅದನ್ನು ಡಿಸ್ಕಸ್ ಮಾಡಿ ಕೂಡಲೇ ಬಗೆಹರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮೂರನೇದಾಗಿ 13,000 ಕೇಂದ್ರ ಸರ್ಕಾರ ಟ್ಯಾಕ್ಸ್ ಜಾಸ್ತಿ ಮಾಡಿದೆ, FC ಫೀಸು, ಅದನ್ನು ಕೂಡಲೇ ಹಿಂದೆ ಪಡಿಬೇಕು ಅಂತ ಹೇಳ್ಬಿಟ್ಟು ಸರ್ಕಾರನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮೀಡಿಯಂ ವೆಹಿಕಲ್ಸು ಪಾಪ ಏರ್ಪೋರ್ಟಿಂದ ಆಗಲಿ ಎಲ್ಲ ಕಡೆಯಿಂದ ಬರೋದು, ಅವ್ರು ಬರೀ 5 ಗಂಟೆ ಹೊತ್ತು ಬಂದು ಹೋಗ್ಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಅದರಲ್ಲಿ ಚಾಲಕರು ಭಾಳ ದೊಡ್ಡ ಸಂಕಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಆದ್ದರಿಂದ ಈ ಬೇಡಿಕೆಲ್ಲ ಈಡೇರಿಸಿದವರೆ ಯಾವುದೇ ಕಾರಣಕ್ಕೆ ಈ ಮುಷ್ಕರ ವಾಪಸ್ ಅಂಬೋದಿಲ್ಲ. ಕಾರಣ ಏನಂದರೆ, ಎಂಟೈರ್ ಸ್ಟೇಟಲ್ಲಿ ಆಲ್ ಓವರ್ ಇಂಡಿಯಾದಿಂದ ಯಾವುದೇ ಗಾಡಿ ಬರಲ್ಲ. ನೀವು ನೋಡ್ಕೊಳ್ಳಿ, 15ನೇ ತಾರೀಕು ಬೆಳಗ್ಗೆ ಏನು ನಡೀತು ಅಂತ ನೀವು ನೋಡ್ಕೊಳ್ಳಿ. ನಾವು ಬೇಡ ಅಂತ ಹೇಳಿಲ್ಲ. ಆದ್ದರಿಂದ ಮುಷ್ಕರ ಅನಿವಾರ್ಯ ನಮಗೆ.
ಸರ್, ಈಗಾಗಲೇ ತಾವು ಒಂದು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟು 10 ರಿಂದ 15 ದಿನಗಳಾಗಿದೆ. ಈ ನಡುವೆ ರಾಜ್ಯದ ಮುಖ್ಯಮಂತ್ರಿಗಳು, DCM ಅವರು, ಇಲ್ಲಾಂದ್ರೆ ಸಾರಿಗೆ ಇಲಾಖೆ ಸಚಿವರು ಯಾರಾದರೂ ತಮ್ಮನ್ನ ಮಾತುಕತೆ ಕರೆದಂಥದ್ದು, ಮುಷ್ಕರವನ್ನ ವಾಪಸ್ ಪಡೆದುಕೊಳ್ಳಿ ಇಲ್ವಾ ಮುಷ್ಕರದಲ್ಲಿ ಏನಾದರೂ ಬದಲಾವಣೆ ಮಾಡಿ ಅನ್ನೋಂಥದ್ದು ಏನಾದ್ರು ನಡೆದಿದೆಯಾ ಅಂತ? ಭಾಳ ದೊಡ್ಡ ನೋವಿನ ಸಂಗತಿ ಏನಂದರೆ, ಸ್ಟೇಟ್ ಗೌರ್ಮೆಂಟು ನಮ್ಮನ್ನು ಇಷ್ಟು ದೂರ ನಮ್ಮನ್ನು ನೆಗ್ಲೆಕ್ಟ್ ಮಾಡುತ್ತಂತ ನನಗೆ ಗೊತ್ತಾಗ್ತಾ ಇಲ್ಲ. 10 ದಿವಸ ಆಗಿದೆ ಪತ್ರ ಕೊಟ್ಟು, ಈ ಬೇಡಿಕೆ ಸುಮಾರು ಟೈಮಿಂದ ಕೊಟ್ಟಿದ್ದೀವಿ. ಇಡೀ ಭಾರತ ದೇಶದಲ್ಲಿ ಎಲ್ಲಿನೂ ಇಲ್ಲ ಲೋಕಲ್ ಟೋಲ್. 18 ಜಾಗದಲ್ಲಿ ಸ್ಟೇಟ್ ಹೈವೇ ಮೇಗೆ ಸುಂಕ ವಸೂಲು ಮಾಡ್ತಾ ಇದ್ದಾರೆ 2 ವರ್ಷ. ಅದನ್ನು ಕೇಳ್ತಾ ಇದ್ದೀವಿ. ಇದ್ರ ತನಕ 10 ದಿವಸ ಆಯಿತು, ಯಾವ ಸರ್ಕಾರ ನಮ್ಮನ್ನು ಕರೆದಿಲ್ಲ. ಇಲ್ದೋರ ಈ ನಿರ್ಧಾರ ತಗೊಂಬೋ ಪರಿಸ್ಥಿತಿಯಲ್ಲಿ ನಾವು ಬರಲ್ಲ. 14ನೇ ತಾರೀಕು ಮಧ್ಯರಾತ್ರಿಯಿಂದ ಮುಷ್ಕರ ಮಾಡ್ತೀವಿ ಅಂತೇಳಿ ನೋಟಿಸ್ ಎಲ್ಲ ಕೊಟ್ಟಾಗಿದೆ. 8 ದಿವಸ ಆಗಿದೆ ಕೊಟ್ಟು. ಇದ್ರ ತನಕ ಯಾವುದೇ ಮಾತುಕತೆ ಬಂದಿಲ್ಲ. ಅವ್ರ ಮಾತುಕತೆ ಯಾವಾಗ ಕರೆದ್ರು ರಾತ್ರಿ 1 ಗಂಟೆ ನಾವು ಹೋಗಕ್ಕೆ ರೆಡಿ ಇದ್ದೀವಿ. ಆದರೆ ಈ ಮುಷ್ಕರನ ಈ ಬೇಡಿಕೆ ಈಡೇರಿಸೋ ತನಕ 100% ನಾವು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಸರ್, ಈಗಾಗಲೇ ಈ ಒಂದು ಮುಷ್ಕರಕ್ಕೆ ರಾಜ್ಯದ ಎಷ್ಟು ವಾಹನ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದೆ, ಮತ್ತೆ ಯಾವ ಮಾದರಿಯ ವಾಹನಗಳು ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗ್ತವೆ, ಮತ್ತೆ ಜನರಿಗೆ ಅಂದ್ರೆ ಯಾವ್ಯಾವ ತರಹದ ವಾಹನಗಳು, ಈಗ ಗ್ಯಾಸ್ ಇರ್ಬೋದು, ಮೆಡಿಕಲ್ ಎಕ್ವಿಪ್ಮೆಂಟ್ಗಳನ್ನು ತೆಗೆದುಕೊಂಡು ಹೋಗುವಂಥ ವಾಹನ ಇರ್ಬೋದು, ಹಾಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಗ್ಯಾಸ್, ಈ ತರದ ಯಾವ ವಾಹನಗಳು ತಮ್ಮ ಮುಷ್ಕರದಲ್ಲಿ ಭಾಗಿಯಾಗ್ತಿವೆ ಅಂತ? ಇಡೀ ಕರ್ನಾಟಕದಲ್ಲಿ ಈ ಮಿಲ್ಕ್ ಟ್ಯಾಂಕ್ ಒಂದು ಬಿಟ್ಟರೆ ಬೇರೆ ಎಲ್ಲ ಸಂಘಟನೆಗಳು ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಪೋರ್ಟ್ ಮಾಡೋದು ಮಾತ್ರ ಅಲ್ಲ, ಮ್ಯಾಂಗ್ಳೂರಿಂದ ಲೋಡಿಂಗ್ ಬುಲೆಟ್ ಇಮಿಡಿಯೇಟ್ ನಾಳೆನೇ ನಿಲ್ಲಿಸ್ಬಿಡ್ತಾರೆ. ಇವರು ಗ್ಯಾಸ್ ಸಿಲಿಂಡರ್ನವ್ರನ್ನು ಮನೆಗೆ ಸಪ್ಲೈ ಮಾಡೋರು ನಿಲ್ಲಿಸ್ಬಿಡ್ತಾರೆ. ಅದೇ ಥರ ಮಿಡ್ ಡೇ ಮೀಲ್ಸ್ಗೆ ಹೋಗೋ ಫುಡ್ಡು, ರೈಸು ಕಂಪ್ಲೀಟ್ ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೇಳ್ಬಿಟ್ಟಿದ್ದಾರೆ. ಅದೇ ಥರ ಗೂಡ್ ಸೆಡ್ಡಲ್ಲಿ ಸಿಮೆಂಟು, ಸ್ಟೀಲು ಏನೂ ಲೋಡ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ಇಡೀ ನಮ್ಮ ಸ್ಟೇಟಲ್ಲಿರೋ ಎಲ್ಲ ಸಂಘಟನೆಗಳು ನಮ್ಮ ಜೊತೆಗಿದ್ದಾರೆ. ಇಂಪಾರ್ಟೆಂಟ್ ಆಗಿ ಇದರಲ್ಲಿ ಇರೋದು ಕರ್ನಾಟಕ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್, ಏಜೆಂಟ್ ಬುಕ್ಕಿಂಗ್ ಅಸೋಸಿಯೇಷನ್, ಫೆಡರೇಷನ್, ನಮ್ಮದು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಆ್ಯಂಡ್ ಏಜೆಂಟ್ ಅಸೋಸಿಯೇಷನ್. ಈ ಪರಿಸ್ಥಿತಿಯಲ್ಲಿ ಸುಮಾರು 68 ಸಂಘಟನೆ ಆಲ್ ಓವರ್ ಇಂಡಿಯಾದಿಂದ ಎಂಟೈರ್ ಸ್ಟೇಟ್ 24 ಸ್ಟೇಟಿಂದ ಆಲ್ರೆಡಿ ಪತ್ರ ಬಂದುಬಿಟ್ಟಿದೆ, ಯಾವುದೇ ಗಾಡಿ ಕಳಿಸಲ್ಲ ಅಂತ ಹೇಳ್ಬಿಟ್ಟು. ಆದ್ದರಿಂದ 6 ಲಕ್ಷ ಗಾಡಿಗಳು ಕಂಪ್ಲೀಟ್ 14ನೇ ತಾರೀಕು ರಾತ್ರಿಯಿಂದ ಯಾವುದು ರೋಡಲ್ಲಿ ಓಡಲ್ಲ. ಸರ್, ಈಗ ವಿಚಾರ ಏನಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಈಗಾಗಲೇ ಡೀಸೆಲ್ ಮೇಲಿನ ಮಾರಾಟ ತೆರಿಗೆಯನ್ನು 2 ರೂಪಾಯಿಯಷ್ಟು ಹೆಚ್ಚಳವನ್ನು ಮಾಡಿರುವಂಥದ್ದು. ಅದರಿಂದ ರಾಜ್ಯದ ಲಾರಿ ಮಾಲೀಕರಿಗೆ ಯಾವ ತರಹದ ಸಮಸ್ಯೆ ಉಂಟಾಗುತ್ತೆ ಅಂದರೆ, ತಿಂಗಳಿಗೀಗ ಒಂದು ಲಾರಿಗೆ ಒಂದು 50,000 ರೂಪಾಯೋ, 1 ಲಕ್ಷ ರೂಪಾಯೋ, 30,000 ರೂಪಾಯೋ ಅಷ್ಟು ಡೀಸೆಲನ್ನು ಹಾಕಿಸ್ತಾ ಇದ್ರೆ ಈ ಒಂದು ದರ ಏರಿಕೆಯಿಂದ ಎಷ್ಟು ಮಟ್ಟಿಗೆ ಬದಲಾವಣೆ ಆಗಬಹುದು ಅನ್ನೋಂಥದ್ದು ಒಂದು. ಮತ್ತೊಂದು, ಈಗಾಗಲೇ ಕೇಂದ್ರ ಸರ್ಕಾರ ಅಬಕಾರಿ ಸುಂಕ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ ಅಬಕಾರಿ ಸುಂಕವನ್ನು ಏರಿಕೆ ಮಾಡಿದ್ದಾರೆ ಅಂತ. ಅದರ ಎಫೆಕ್ಟ್ ನಿಮಗೆ ತಟ್ಟತ್ತಾ ಅಂತ? ಕೇಂದ್ರ ಸರ್ಕಾರ ಡೀಸೆಲ್ ಬೆಲೆ ಮಾಡುವಾಗ ಭಾಳ ಖಂಡಿಸಿದ್ದೀವಿ. ಅದು ಆಲ್ ಇಂಡಿಯಾ ಲೆವೆಲ್ ಇರೋ ಕಾರಣ ಒಂದು ಸ್ಟೇಟಲ್ಲಿ ಮುಷ್ಕರ ನಾವು ಮಾಡೋಕ್ಕಾಗಲ್ಲ. ಅದೇ ಪರಿಸ್ಥಿತಿನಲ್ಲಿ ಈ 7 ತಿಂಗಳಲ್ಲಿ 2 ರೂಪಾಯಿ 3 ರೂಪಾಯಿ ಜಾಸ್ತಿ ಮಾಡಿದ್ರು, ಪುನಃ ಈಗ 2 ರೂಪಾಯಿ, 5 ರೂಪಾಯಿ 50 ಪೈಸಾನೇ ಭಾಳ ದೊಡ್ಡ ಎಫೆಕ್ಟ್ ಆಗಿದೆ. ಹಂಗೆ 6 ತಿಂಗಳ ಮುಂಚೆ ಮಾಡಿದ್ದನ್ನು 3 ರೂಪಾಯಿ 50 ಪೈಸಾ ಮಾಡಿದರೆ ಮ್ಯಾನೇಜ್ ಮಾಡ್ಕೊಂಡು ಬರೋ ತಟಿಗೆ 2 ರೂಪಾಯಿ ಜಾಸ್ತಿ ಆಗ್ಬಿಡ್ತು. ಆದ್ದರಿಂದ ಸಾಮಾನ್ಯ ಜನಕ್ಕೆ ಭಾಳ ದೊಡ್ಡ ಹೊರೆ ಆಗುತ್ತೆ. ಇದು ಸಾಮಾನ್ಯ ಸಬ್ಜೆಕ್ಟ್ ಅಲ್ಲ. ಯಾಕಂದರೆ 1 ಕಿಲೋಮೀಟ್ರಿಗೆ 3 ಕಿಲೋಮೀಟ್ರ್ ಹೋದ್ರೆ 1 ಲೀಟರ್ ಡೀಸೆಲ್ ಹಾಕಬೇಕಾಗುತ್ತೆ ಲಾರಿಗೆ. ಹಂಗಂದ್ರೆ ಎಷ್ಟು ಹೊರೆ ಅಂತ ಹೇಳ್ಬಿಟ್ಟು ನೀವೇ ತಿಳ್ಕೊಡಿ. ಒಂದು ಲಾರಿಗೆ ಸಾಮಾನ್ಯವಾಗಿ ಒಂದು ತಿಂಗಳಿಗೆ 30,000 ರಿಂದ 40,000 ರೂಪಾಯಿ ನಮಗೆ ಲಾಸ್ ಆಗ್ತಾ ಇದೆ. ಆದ್ದರಿಂದ ಈ ಪರಿಸ್ಥಿತಿ ಬಂದಿದೆ. ಎಲ್ಲ ಲಾರಿ ಮಾಲೀಕರು ಇಡೀ ಸ್ಟೇಟ್ನಲ್ಲಿರೋರು ಯಾವುದೇ ಕಾರಣಕ್ಕೆ ನಾವು ಮುಷ್ಕರ ಮಾಡಲೇಬೇಕು ಅಂತ ಅವರೇ ವಾಲಂಟಿಯರೇ ಬಂದಿದ್ದಾರೆ. ಆದ್ದರಿಂದ ಯಾವ ಗಾಡಿನೂ 14ನೇ ಮಧ್ಯರಾತ್ರಿಯಿಂದ ಓಡೋದಿಲ್ಲ. ಸರ್, ಈಗ ಕಡೆಯದಾಗಿ 2 ಪ್ರಶ್ನೆಗಳು ಸರ್. ಒಂದು, ಮುಷ್ಕರದಿಂದ ಜನಸಾಮಾನ್ಯರಿಗೆ ನೀವು ಈಗಾಗಲೇ ಹೇಳಿದಂತೆ ಒಂದು ಗ್ಯಾಸ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಈ ಥರದ ಎಲ್ಲ ವಾಹನಗಳು ಕೂಡ ಬಂದ್ ಆಗೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಒಂದು. ಎರಡನೇದು, ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಕೂಡ ನೀವು ಗಡುವನ್ನು ಕೊಟ್ಟಿದ್ರಿ, ಮತ್ತು ಇನ್ನೂ 1 ದಿನಗಳ ಕಾಲ ಅವಕಾಶ ಇದೆ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋ ಇಲ್ಲ ನೀವು ರಾಜ್ಯ ಸರ್ಕಾರದ ಜೊತೆಯಲ್ಲಿ ಮಾತಾಡಲಿಕ್ಕೋ. ಇವರಿಬ್ಬರಿಗೂ ಕಡೆಯದಾಗಿ ಹೇಳುವಂಥದ್ದಾದರೆ ಏನು ಸರ್? ಪಬ್ಲಿಕ್ಗೆ ನಮ್ಮ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. 4-5 ದಿನ ನಾವು ಅನುಭವಿಸ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಕಾಲವಲ್ಲ ಈ ಡೀಸೆಲ್ ಬೆಲೆಯಿಂದ ನಾವು ಸಾಯ್ತಾ ಇದ್ದೀವಿ, ಯಾವ ಥರ ಮಾಡೋದು. ಅದೇ ಥರ ಈ ವೆಜಿಟೇಬಲ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಾರೆ, ಏನು ಮಾಡೋದು. ಅದರಿಂದ ಪಬ್ಲಿಕ್ ನಮ್ಮ ಜೊತೆಗಿದ್ದಾರೆ. ಒಂದು. ಎರಡನೇದು, ಇನ್ನೂ ಟೈಮ್ ಇದೆ, 24 ಗಂಟೆ ಟೈಮ್ ಇದೆ. ಸರ್ಕಾರ ಯಾವಾಗ ಕರೆದ್ರೂ ಮಾತುಕತೆ ಮಾಡೋಕ್ಕೆ ರೆಡಿ ಇದ್ದೀವಿ. ಆದರೆ ನಮ್ಮ ಮುಷ್ಕರ ಸಬ್ಜೆಕ್ಟ್ ಇಟ್ಟಿರೋದನ್ನ ಅವ್ರು ಹಿಂದೆ ಪಡಲೇಬೇಕು. ಅದು ಇಂಪಾರ್ಟೆಂಟ್ ಇದು ಸಬ್ಜೆಕ್ಟು. ಕರೆದುಬಿಟ್ಟು ನಮಗೆ ಇದು ಮಾಡಲ್ಲ ಮಾಡ್ತೀವಿ ಹಂಗಂತ ಹೇಳಿದ್ರೆ ಆಗೋದಿಲ್ಲ.
ಕೂಡಲೇ ಅದನ್ನು ಕೈ ಬಿಡ್ತೀನಿ ಅಂತ ಹೇಳಿದ್ರೆ ನಾವು ಸರ್ಕಾರ ಜೊತೆಗೆ ಮಾತುಕತೆ ಮಾಡೋಕ್ಕಾಗುತ್ತೆ. ಆದ್ರೂ ಸರ್ಕಾರ ಯಾವ ಮಾತುಕತೆ ನಡೆದ್ರೂ ನಾವು ರೆಡಿ ಇದೀವಿ ಹೋಗ್ಲಿಕ್ಕೆ. ಅಂದರೆ ಇವಿಷ್ಟು ಕೂಡ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಣ್ಮುಗಪ್ಪನವರ ಮಾತು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9.